ವೀಕ್ಷಕರೇ, ಕರ್ನಾಟಕ ರಾಜ್ಯದ ಒಂದು ಕುಖ್ಯಾತ ಕಳ್ಳ ಸಿಗ್ಲಿ ಬಸ್ಯಾನ್ ಬಗ್ಗೆ ನೀವು ಎಲ್ಲರೂ ಕೇಳಿರ್ಬೋದು. ಯಾವ ರೀತಿ ಅವನು ಕಳ್ತನ ಮಾಡ್ತಾನೆ, ಯಾರ ಮನೆಗಳನ್ನು ಕಳ್ತನ ಮಾಡ್ತಾನೆ, ನಿಮಗೆ ತುಂಬ ಕುತೂಹಲ ಇರ್ಬೋದು. ಅಲ್ಪವಾಗಿ ನೀವು ಕೇಳಿರ್ಬೋದು. ಬಹಳ ದಿನಗಳ ನಂತರ ಸಿಗ್ಲಿ ಬಸ್ಯಾನ ಸಂಪೂರ್ಣ ವಿಡಿಯೋಗಳನ್ನು ನಾವು ತುಣುಕು ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೇವೆ. ಒಬ್ಬ ಹೆಬ್ಬಟ್ಟಿನ ಒಬ್ಬ ಸಿಗಲಿ ಬಸ್ಯ ಯಾವ ರೀತಿ ಇಂಡಿಯನ್ ಪೆನಲ್ ಕೋಡ್ ಮತ್ತು CRPC PRCC ಪ್ರತಿಯೊಂದು ಕಾನೂನು ಕಲಮಗಳನ್ನು ಪೊಲೀಸರನ್ನೇ ದಿಗ್ಭ್ರಮೆಗೊಳಿಸುವಂಥ, ಪೊಲೀಸರಿಗೆ ಒಂದು ವಿಚಿತ್ರ ಮಾಡುವಂಥ ವ್ಯಕ್ತಿ ಸಿಗ್ಲಿ ಬಸ್ಯಾನ್ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದೇನೆ. ವೀಕ್ಷಕರೇ, ಸಿಗ್ಲಿ ಬಸ್ಯ ಒಬ್ಬ ಮಾಮೂಲಿ ವ್ಯಕ್ತಿ ಅಲ್ಲ. ಅವನನ್ನು ನೋಡಿದರೆ ಒಂದು ಭಿಕ್ಷುಕನಾಗೆ ಕಾಣ್ತಾನೆ. ಆದರೆ ಅವನು ದರೋಡೆ ಮಾಡುವ ಮನೆಗಳು ಯಾರ್ದು ಗೊತ್ತಾ? ನ್ಯಾಯಾಧೀಶರದು, ಜಿಲ್ಲಾಧಿಕಾರಿಗಳದು, ತಹಸೀಲ್ದಾರ್, ಪೊಲೀಸ್ ಡಿಪಾರ್ಟ್ಮೆಂಟ್, CPI PSI SP ಇಂಥ ದೊಡ್ಡ ಮನೆಗಳನ್ನ ದರೋಡೆ ಮಾಡುವ ವ್ಯಕ್ತಿ. ಯಾಕೆ ಆ ದರೋಡೆಗಳನ್ನ ಮಾಡ್ತಾನೆ, ಆ ಮನೆಗಳನ್ನೇ ಗುರಿಯಾಗಿಟ್ಕೋತಾನೆ ಅಂತ ಕೇಳಿದಾಗ ಅವನೇನ್ ಹೇಳ್ತಾನೆ, ಅವರು ಕಳ್ಳತನ ಆದ ತಕ್ಷಣ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಯಾಕಂದ್ರೆ ಕಳ್ಳ ಮಾರ್ಗದಿಂದ ಅವ್ರ ಹತ್ರ ಅನಾಮಧೇಯ ದುಡ್ಡು ಇರುತ್ತೆ, ಅನಾಮಿಕ ವಾಮ ಮಾರ್ಗದ ದುಡ್ಡು ಇರುತ್ತೆ. ಎಲ್ಲಿ ದುಡ್ಡು ತಂದ್ಯಪ್ಪ, ಎಲ್ಲಿದ್ ಬಂಗಾರ ತಂದೆ ಅಂತ ಎಲ್ಲ ತೋರಿಸ್ಬೇಕಾಗತ್ತೆ. ಅದಕ್ಕಾಗಿ ಅಲ್ಲಿ ಕಳ್ಳತನ ಮಾಡಿದರೆ ಯಾವುದೇ ಅಪರಾಧದಲ್ಲಿ ಸಿಗ್ಬಿದ್ದರೂ ಸಹಿತ ಪ್ರಾಸಿಕ್ಯೂಷನ್ ದಲ್ಲಿ ಎಲ್ಲ ವಿಫಲರಾಗಿ ಸಾಕ್ಷಿ ಆಧಾರಗಳಿಲ್ಲದೆ ನನ್ನಷ್ಟಕ್ಕೆ ನಾನೇ ವಾದ ಮಾಡಿ, ನನ್ನಷ್ಟಕ್ಕೆ ನಾನೇ ಯಾವುದೇ ವಕೀಲರನ್ನ ಇಡಲ್ಲದೆ ನನ್ನ ವಕಾಲತ್ತನ್ನು ನಾನೇ ವಹಿಸಿ ನ್ಯಾಯಾಲಯದಿಂದ ದೋಷಮುಕ್ತನಾಗಿ ಅನೇಕ ಪ್ರಕರಣಗಳಿಂದ ಹೊರಗೆ ಬಂದಿರುವಂತ ಸಿಗ್ಲಿ ಬಸ್ಯ ಏನೇನು ಮಾತಾಡಿದಾನೆ. ಸಿಗ್ಲಿ ಬಸ್ಯ ಎಷ್ಟು ವಿಡಿಯೋಗಳನ್ನ ಮಾಡಿದೆ ನೋಡಿ. ಅವನ ಮಾತಿನ ಶೈಲಿ, ಕಾನೂನಿನ ಅಧ್ಯಯನ. ಇಂಥ ಒಬ್ಬ ವ್ಯಕ್ತಿ ಭಾರತದಿಂದ ವಿದೇಶದಿಂದ ಬಂದಂತ, ಇನ್ನು ನಮ್ಮ ತಿಹಾರ್ ಜೈಲದಲ್ಲಿ ಇದ್ದಾನೆ ಚಾರ್ಲಸ್ ಶೋಭರಾಜ್ ಬಗ್ಗೆ ನೀವು ಕೇಳಿರ್ಬೋದು. ಇವನು ಕರ್ನಾಟಕದ ಒಂದು ಚಾರ್ಲಸ್ ಶೋಭರಾಜ್ ಆಗಿದ್ದಾನೆ. ವೀಕ್ಷಕರೇ, ತಿಹಾರ್ ಜೈಲದಲ್ಲಿ ಕೂತ್ಕೊಂಡು ಚಾರ್ಲಸ್ ಶೋಭರಾಜ್ ಏನ್ ಮಾಡಿದಾನೆ ಗೊತ್ತಾ? ಅಲ್ಲಿಯ ಕಿರಣ್ ಬೇಡಿ ಜೈಲಾಧಿಕಾರಿ ಇದ್ದಾಗ ಕಿರಣ್ ಬೇಡಿಯ ಬಗ್ಗೆನೇ ಒಂದು ಪುಸ್ತಕ ಬರೆದಂತ ಒಬ್ಬ ಮಹಾ ಅಂತಾರಾಷ್ಟ್ರೀಯ ಕಳ್ಳ ಕೊಲೆಗಾರ ಅಂದ್ರೆ ಚಾರ್ಲಸ್ ಶೋಭರಾಜ್. ಆದ್ರೆ ಕಾನೂನಿನ ಹಿಡಿತದಲ್ಲಿ ಇನ್ನೂವರೆಗೆ ಯಾವುದೇ ರೀತಿಯ ಅವನಿಗೆ ಶಿಕ್ಷೆ ಆಗಲ್ಲದರೆ ಕಾನೂನಿನಿಂದಲೇ ಪಾರಾಗುತ್ತಿರುವ ಚಾರ್ಲಸ್ ಶೋಭರಾಜನ ಕತೆ ನೀವು ಕೇಳಿರಬಹುದು. ಕಿರಣ್ ಬೇಡಿ ಅವನನ್ನ ಪರಿವರ್ತನೆ ಮಾಡಿದಾಗ ಕಿರಣ್ ಬೇಡಿ ಬಗ್ಗೆನೇ ಒಂದು ಪುಸ್ತಕ ಬರೆದಂತ ಚಾರ್ಲಸ್ ಶೋಭರಾಜ್ ಈ ಸಿಗ್ಲಿ ಬಸ್ಯ ಕರ್ನಾಟಕದಲ್ಲಿ ಯಾವ್ಯಾವ ನ್ಯಾಯಾಧೀಶರ, ಯಾವ್ಯಾವ CPIಗಳ, ಯಾವ್ಯಾವ ಪೊಲೀಸ್ ಅಧಿಕಾರಿಗಳ ಮನೆಗಳನ್ನ ದರೋಡೆ ಮಾಡಿ ದೋಷ ಮುಕ್ತನಾಗಿ ನ್ಯಾಯಾಲಯದಿಂದ ನಿರ್ದೋಷನಾಗಿ ಸಾಕ್ಷಿಗಳಿಲ್ಲದೆ ಕೇಸ ಫೈಲು ವಾಪಸ್ ತೆಗೆದುಕೊಂಡು ವಾಪಸ್ ಬಂದಿದ್ದು ಸಹಿತ ಸಿಗ್ಲಿ ಬಸ್ಯ ತನ್ನ ಮಾತಿನಿಂದ ಏನೇನು ಮಾತಾಡ್ತಾನೆ ನೋಡಿ. ಅವನ ಮಾತಿನ ಶೈಲಿ ನೋಡಿ. ತೆಗೆದುಕೊಂಡ ಬಂಗಾರ ಏನೇನು ಮಾಡ್ತಿದ್ದ, ಕಳ್ಳತನ ಮಾಡಿದಂತ ಅನಾಮಧೇಯ ಹಣವನ್ನ ಯಾರಿಗೆ ಹಂಚ್ತಿದ್ದ, ಬಡ ಬಗ್ಗರಿಗೆ ಹಂಚ್ತಿದ್ದ, ಶಿಕ್ಷಕರಿಗೆ ಹಂಚ್ತಿದ್ದ, ಶಿಕ್ಷಣ ಕಲಿಯುವ ಮಕ್ಕಳಿಗೆ ಫೀಸ್ಗಳನ್ನ ಸಾಲಿಗೆ ಹೋಗಿ ತುಂಬುತ್ತಿದ್ದ ಅಂತ ಒಬ್ಬ ಮಹಾ ಕಳ್ಳನ ಬಗ್ಗೆ ಸಿಗ್ಲಿ ಬಸ್ಯ ಅಂದ್ರೆ ನಿಮಗೆ ಗೊತ್ತಿರಬಹುದು. ಸಂಪೂರ್ಣವಾದ ವಿಡಿಯೋಗಳನ್ನ ನೋಡಿ ವೀಕ್ಷಕರೇ. ಸಿಗ್ಲಿ ಬಸ್ಯನ ವಿಶೇಷ ಸುದ್ದಿ ಇವತ್ತು ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತಾನೆ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ವೀಕ್ಷಕರೇ. ನಮಸ್ಕಾರ. സ്കിമ്മിക്ക് ആവശ്യമുണ്ട്. കുളിപ്പിക്കുന്നതിന് മുമ്പ് നമ്മുടെ ബോഡി ഒന്ന് മസാജ് ചെയ്യുന്നത് എന്തുകൊണ്ടും നല്ലതായിരിക്കും. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. वन विभागाच्या अखत्यारीत आहेत हे दर्शवतात. এই হার্ড টাইমটা যখন আমাদের লাইফ থেকে শেষ হবে ফাইনালি, ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ. ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೇಗಾಲದ ದೈವಶಕ್ತಿ ಹಾಗೂ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಅಡಚಣೆ, ಮದುವೆ ವಿಚಾರದಲ್ಲಿ ವಿಘ್ನ, ವ್ಯಾಪಾರ ನಷ್ಟ, ಸಂತಾನ ಫಲ ಇಲ್ಲದಿದ್ದರೆ, ಆರೋಗ್ಯದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಸಾಲಬಾಧೆ, ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ, ಯಾರಿಗೂ ಹೇಳ್ಕೊಳಕ್ಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ, ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು. ಹೌದೌದು ನೋಡಿ, CRPC 511 ಅಪರಾಧಗಳ ಬಗ್ಗೆ ಸ್ಟಡಿ ಮಾಡಿದ್ದೀನಿ. 158 ಸಿವಿಲ್ ಮ್ಯಾಟ್ರ್ 58 ಅದನ್ನು ನಾನು ಸ್ಟಡಿ ಮಾಡಿದ್ದೀನಿ. ಜಮೀನು, ಸೈಟು ಇದ್ರ ಬಗ್ಗೆ ತನಿಖೆ ಮಾಡಿದ್ದೀನಿ. ಮತ್ತು ಇನ್ನೂ ಕೆಲವೊಂದು ಆ್ಯಕ್ಟ್ಗಳು
ಶಿಕ್ಷೆ ಎಷ್ಟು ಅಳತೆ, ಎಷ್ಟು ಪ್ರಮಾಣ, ಇದನ್ನು ಹೆಂಗೆ ರನ್ ಕಂಕ್ರೀಟ್ ಮಾಡಿಸ್ಬೋದು, ಶಿಕ್ಷೆ ಪ್ರಮಾಣ ಹೆಂಗೆ ಕಮ್ಮಿ ಇಳಿಸ್ಕೋಬೋದು, ಇವೆಲ್ಲ ಸೆಕ್ಷನ್ಗಳು ನಾನು ನೋಡ್ಕೊಂಡಿದ್ದೀನಿ. 302 ಅಂದರೆ ಮರ್ಡರ್ ಕೇಸು, 304 ಅಂದರೆ ಮರ್ಡರ್ ಕೇಸು, 306 ಅಂದರೆ ಮರ್ಡರ್ ಕೇಸು, 394 ಅಂದರೆ ರಾಬ್ರಿ ಕೇಸು, 395 ಅಂದರೆ ಡಕಾತಿ ಕೇಸು, 376 ಅಂದರೆ ರೇಪು, 377 ಅಂದರೆ ಹಿಂದ್ಗಡೆ ಹೊಡೆಯೋದು. ಇಂಥ ಪ್ರತಿಯೊಂದು 500 ಅಂದ ಅಪರಾಧಗಳು ಅದಾವೆ. ಎಲ್ಲ ಅಪರಾಧಗಳು ಬರೋದು ಬಸವಣ್ಣ ನನ್ನ ಕತೆ ಹಿಂಗೈತಿ. ತಪ್ಪು ಮಾಡಿಂದನ ಈ ಕತೆ ಹೇಳಕ್ಕೆ ಬಂದ್ರೆ ನಾನು ಏನು ಮಾಡಲಿಪ್ಪ, 5 ನಿಮಿಷದ ಸಿಟ್ಟು 50 ವರ್ಷದ ಜೀವನನ ಹಾಳು ಮಾಡ್ಕೊಂಡು ನನ್ನ ಅಂತಲ್ಲಿ ಬಂದರೆ ನಾನು ಏನು ಮಾಡಲಿ ಅನ್ನೋದ್ರು ಅಪೀಲ್ ಬರಿತಿದ್ದೆ, ಕೆಲವೊಬ್ರಿಗೆ ಬಿಡಿಸ್ತಿದ್ದೆ, ಕೆಲವೊಬ್ರು ಕಮ್ಮಿ ಮಾಡಿಸ್ತಿದ್ದೆ. ಆದರೆ ಶಿಕ್ಷೆ ಪೂರ್ತಿ ತೆಗಿಯೋದು ಹೋಗು ಅಂತಂದು ಯಾವತ್ತೂ ಯಾರಿಗೂ ಮಾಡಿಸಿಲ್ಲ. ಮರ್ಡರ್ ಕೇಸು ಇವತ್ತು ಹೈಕೋರ್ಟ್ನಲ್ಲಿ ಸಿ ವಿ ನಾಗೇಶ, ಇದೇ ಶಿಕಾರಿಪುರ ತಾಲೂಕು ಗೋಣಿ ಮಾಂತೇಶ 2003ರಲ್ಲಿ ಹಾಲೇಶ್ ಅಂತಂದು ಒಂದೇ ಮಂಟಪದಲ್ಲಿ 2 ಮಂದಿಗೆ ತಾಳಿ ಕಟ್ಟದಂಥ ಹಾಲೇಶನ್ನ ಮರ್ಡರ್ ಮಾಡಿದರು. ಆ ಕೇಸ್ನಲ್ಲಿ 9 ಮಂದಿ ಆರೋಪಿಗಳಿದ್ದರು. ಸಿ ವಿ ನಾಗೇಶ ರಿಜೆಕ್ಟ್ ಮಾಡಿಸಿದ 2 ಮಂದಿ ಪ್ರತ್ಯಕ್ಷ ಸಾಕ್ಷಿಗಳು ಅಂತಂದು. ಆ ಕೇಸ್ಗೆ ನಾನು ಬೇಲ್ ಕೊಡಿಸಿದೆ. ಯಾಕೆ ಹೇಳ, ಮನುಷ್ಯ ಬಿಡುಗಡೆ ದಾರಿನೂ ಗೊತ್ತು, ಬರೋ ದಾರಿ ಗೊತ್ತು. ಎಂತಿಂಥ ರೌಡಿಗಳು ನೋಡಿ, ಈ ಆಲ್ ಕರ್ನಾಟಕ ರೌಡಿಗಳೂ ನನಗೆಲ್ಲ ಗೊತ್ತು. ಶಿವಮೊಗ್ಗದಲ್ಲಿ ಎಲ್ಲ ರೌಡಿಗಳು ನನ್ನಂತಲೇ ಕಾನೂನು ಕಲಿಯೋದು. ಯಾಕಂದ್ರೆ ನಾನು ಜೈಲಿನ ತಟ್ಟೆ ತೊಳೆದಿಲ್ಲ, ಬಟ್ಟೆ ಒಗೆದಿಲ್ಲ, ಹಾಸಿಗೆ ಯಾವತ್ತೂ ಮಡ್ಚಿಲ್ಲ. ನಾನು ಕಾನೂನು ಬುಕ್ ಹಿಡ್ಕೊಂಡೆ ಒಂದು ಅರ್ಜಿ ಬರೆದ್ರೆ ನನ್ನ ಹೆಂಡತಿಗೆ ತಿಂಗಳಿಗೆ 1.5 ಲಕ್ಷ ರೂಪಾಯಿ ದುಡಿತಿದ್ದೆ ನಾನು ಜೈಲಿನಾಗ. ಇಲ್ಲಿ ಏನು ದುಡಿಯಂಗಿಲ್ಲ, ಇಲ್ಲಿ ಹಾಳಾಕೈತಿ, ಅಲ್ಲಿದ್ರೆ ದುಡಿತೀನಿ. ಅದಕ್ಕೆ ಒಂದು ಹಾಡು ಬರೆದೀನಿ. ನಾವು ಒಬ್ಬ ಸಿಂಗರ್. ಸಿಗ್ಲಿ ಮನೆ ಹಂಗಿನ ಅರಮನೆಯಲ್ಲ, ಸಿಗ್ಲಿ ಮನೆ ಹಂಗಿನ ಅರಮನೆಯಲ್ಲ, ಗುಲ್ಬುರ್ಗ ಜೈಲೇ ಸಿಗ್ಲಿಗೆ ಸೆರೆಮನೆ ಅರಮನೆಯೇ ಅಂತೇಳಿ ಅರಮನೆ ಮಾಡ್ಕೊಂಡು ಮೆರೆದವ್ ನಾನು. ಯಾಕಂದ್ರೆ ಹುಲಿಯ ಹುಟ್ಟಿತ್ತು ಸಿಗ್ಗಲಿ ಗ್ರಾಮದಾಗ, ಬಂಟ ಸಿಗ್ಗಲಿ ಬಸ್ಯಾನ ನಾಡಿನಾಗ, ಕಾನೂನಿನ ಮೇಲೆ ಸಿಟ್ಟಿತು ಮನದಾಗ, ಟವರ್ ಹತ್ತಿ ಪವರ್ ಪಡೆದು ಮರ ಹತ್ತಿ ಅಮರನಾಗಿ ಇವತ್ತು ಸಿಗ್ಲಿ ಬಸ್ಸಾಗಿ ಮೆರಿತಾ ಇದ್ದೀನಿ ಅಂತಂದು ನಾನು ಹೆಮ್ಮೆ ಪಡ್ಕೊತಾ ಇಲ್ಲ. ಯಾಕಂದ್ರೆ ಸಮಾಜ ಸುಧಾರಿಸ್ಬೇಕು. ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಹಕ್ಕಿಗೂ ಅಪರಾಧಕ್ಕೂ ಕಾನೂನ ಧಕ್ಕೆ ಕೊಡ್ತಾ ಐತಿ. ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ಒಬ್ಬನಿಗೆ ಓಟ್ ಹಾಕಿಲ್ಲ, ನನ್ನ ಆಸ್ತಿ ಒಳಗಡೆ ನನಗೊಂದು ಆಸ್ತಿಗೆ ಒಂದು ಗೇಣು ಜಾಗ ಕೊಟ್ಟಿಲ್ಲ. ಇಂಥ ದೇಶಕ್ಕೆ ನಾನು ಯಾವ ರೀತಿ ಸಲ್ಯೂಟ್ ಹೊಡಿಲಿ? ಆದ್ರೂ ಜನರು 190ರಷ್ಟು ಒಳ್ಳೆ ಜನ ಅದಾರ. 10 ಮಂದಿ ಪುಡಾರಿಂದ ಈ ದೇಶ ಹಾಳಾಗ್ತೈತಿ. ಬಸವಣ್ಣರಿಗೆ ಎಷ್ಟು ಕೇಸ್ಗಳು ನೀವೇ ನಡೆಸಿದ್ದೀರಾ? ನಾನು ಎಲ್ಲ ಕೇಸ್ಗೂ ನಾನೇ ವಾದ ಮಾಡಿದ್ದೀನಿ. ಯಾಕಂದರೆ ಲಾಯರಿಂದ ಕಾನೂನು ಕಲ್ತಿದ್ದೀನಿ. ಲಾಯರ್ ಬಗ್ಗೆ ನನಗೆ ಅಪರಾಧ ಹೊರಿಸ್ಲಿಕ್ಕೆ ನಾನು ತಯಾರಿಲ್ಲ. ನಾ ಕಾನೂನು ಕಲ್ತಿದ್ದ ಲಾಯರಿಂದ. ಆದ್ರೆ ನಾನು ಲಾಯರ್ ಥರನ ವಾದ ಮಾಡಿದ ಕೇಸ್ ಮಾಡಿಲ್ಲ ಅಂತಂದು ನಾನು ಹೆಂಗೆ ಸಾಬೀತುಪಡಿಸಿದೆ, ಹಂಗೆ ಆ ಲಾಯರ್ಗೂ ಎಲ್ಲ ಲಾಯರ್ಗಳಿಗೂ ಕೈ ಮುಗಿದು ಹೇಳ್ತೀನಿ, ನೀವು ಅಪರಾಧಿಗಳಿಗೋಸ್ಕರ ವಕೀಲಿಕೆ ಮಾಡಬೇಡಿ. ಅಪರಾಧಿಗಳಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಿಸೋಂಥ ವ್ಯವಸ್ಥೆ ಮಾಡಿರಿ. ನಿಮಗೆ ದುಡ್ಡು ಮುಖ್ಯ ಅಲ್ಲ, ನಿಮಗೆ ನಮ್ಮ ದೇಶ ಮುಖ್ಯ. ಇವತ್ತು 376ನಲ್ಲಿ ಹೆತ್ತ ಮಕ್ಕಳನ್ನ ರೇಪ್ ಮಾಡ್ತಾ ಇದ್ದಾರೆ, ಹುಚ್ಚರನ್ನ ರೇಪ್ ಮಾಡ್ತಾ ಇದ್ದಾರೆ, ಅಕ್ಕ ತಂಗಿ ತಾಯಿ ಅನ್ನದೇ ರೇಪ್ ಮಾಡ್ತಾ ಇದ್ದಾರೆ, ಸತ್ ಹಣದ ಮೇಲೆ ರೇಪ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ? ಒಂದೇ ದಿನಕ್ಕೆ ಹೆಂಗೆ ದುಡ್ಡು ಬದಲಾವಣೆ ಮಾಡಿದ್ರಿ, ಅದೇ ಥರನ ದೇಶನೂ ಬದಲಾವಣೆ ಮಾಡೋಂಥ ಶಕ್ತಿ ನಿನಗಿಲ್ವಾ? ಕೊಡು ನನ್ನ ಕೈಯಾಗ. ದೇಶನ ಮೈಲಿಗಾಗಿದ್ದ ದೇಶನ ಮಡಿ ಮಾಡ್ತೀನಿ. ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದೆ ಮೇಲಕ್ಕೆ ಅಂತ ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳಿಗೂ ತಿಳಾಗಿ ಲಾ ಅನ್ನೋ ಲೈಸೆನ್ಸ್ ಇಲ್ಲದೆ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರುವ ಈ ಸಿಗ್ಲಿ ಬಸ್ಸ 30 ವರ್ಷ ಜೈಲ ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸೋ ತಂದೆ ತಾಯಿ ಅಂತ ತಿಳ್ಕೊಂಡು ತಂದೆ ತಾಯಿ ಕೊಡಲಾರಂಥ ಪ್ರೀತಿನ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳ ಹತ್ರ, ವಕೀಲರ ಹತ್ರ, ಜೈಲ್ ಪೊಲೀಸರ ಹತ್ರ ಅಷ್ಟೇ ಯಾಕೆ ಎಲ್ಲ ಅಧಿಕಾರಿಗಳ ಹತ್ರನ ಕಾನೂನು ಸಲಹೆಗಳನ್ನು ಪಡ್ಕೊಂಡು ಇವತ್ತು 511 ಕ್ರಿಮಿನಲ್, 158 ಸಿವಿಲ್. ಇವತ್ತು ನಾನು ಕಾನೂನು ಕಲ್ತಿದ್ದೀನಿ. ಆಡೋ ಮಕ್ಕಳಿಗೂ ಅಚ್ಚ ಕನ್ನಡದಲ್ಲಿ ತಿಳಿಸಿ ವಾದ ಮಾಡ್ತೀನಿ. ಯಾಕಂದ್ರೆ ಇವತ್ತು ರಾಷ್ಟ್ರಪತಿ ಆಯ್ಕೆಗೋಸ್ಕರ LK ಅಡ್ವಾಣಿನೂ ನಿಂದಿರಿಸಿದಾರ, ಸುಷ್ಮಾ ಸ್ವರಾಜನ್ನು ನಿಂದಿರಿಸಿದಾರ, ಸಚಿನ್ ತೆಂಡೂಲ್ಕರ್ ನಿಂದಿರಿಸಿದಾರ, ಅಮಿತಾಬ್ ಬಚ್ಚನ್ ನಿಂದಿರಿಸಿದಾರ. ಅಷ್ಟೇ ಯಾಕೆ ಈ ದೇವೇಗೌಡ ನಿಂದಿರಿಸಿದೆ, SM ಕೃಷ್ಣ ನಿಂದಿರಿಸಿದ. ಇವರೆಲ್ಲ ಯಾರು? ಅಪರಾಧಿಗಳಿಗೆ ಸಾಥ್ ಕೊಟ್ಟು ಅವ್ರನ್ನ ಸಾಯಿಸಿ ಇವತ್ತು ಇವರು ಒಳ್ಳೆಯವರಾಗಕ್ಕ ಮತ್ತೆ 10 ವರ್ಷ ರಾಷ್ಟ್ರಪತಿ ಪದವಿ ಕೇಳಾಕತ್ತಾರ. ಇಂಥ ನನ್ನ ಮಕ್ಕಳಿಗೆ ಆಯ್ಕೆ ಮಾಡಿದ್ರೆ ಮುಂದೆ ನಾನು ಹಾಳಿ ಪೆನ್ ಹಿಡಿದು ಇತಿಹಾಸ ಬರೆಯೋನ ತಾಲಿಬಾನ್ ಆಗ್ಬೇಕಾಗತ್ತೆ. ಎಚ್ಚರಿಕೆ, ನಕ್ಸಲ್ ಆಗ್ಬೇಕಾಗತ್ತೆ. ಎಚ್ಚರಿಕೆ. ಯಾಕಂದ್ರೆ ನನ್ನಂತಲ್ಲೇ ತಲೆ ಹೆಂಗೈತೆ ಅಂದ್ರೆ ಒಣ ತೆಂಗಿನಕಾಯಿ ಇದ್ದಂಗ, ಒಳಗಡೆ ಟಚ್ ಆಗೋದಿಲ್ಲ. ಇದನ್ನು ತಿಳ್ಕೊಂಡ್ರೆ ನೀವೆಲ್ರಿಗೂ ಒಳ್ಳೇದಾಗುತ್ತೆ. ನಾನು ಇತಿಹಾಸ ಬರೀಲಿಕ್ಕೆ ಇವತ್ತು ನಾನು ದೇಶನ ಮನೆ ಅಂತ ತಿಳ್ಕೊಂಡು ನನಗೆ ಆಸ್ತಿ ಬೇಡ, ದೇಶನ ನನ್ನ ಆಸ್ತಿ.
ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲೇ ನೋಡಿ ಪ್ರಶ್ನೆ, ಇದು ನೀವು ಕೇಳಿದ್ ಭಾಳ ಒಳ್ಳೇದಾಯ್ತು. ಜನ ಕಟ್ಟಿಕೊಂಡು ಕಳಸಾ ಬಂಡೂರು ಹೋರಾಟ 600 ದಿನ ಮಾಡಿದ್ರಿ, ಎಷ್ಟು ಸಲ ಲಾಠಿ ಚಾರ್ಜ್ ತಿಂದ್ರಿ. ಅದೇ ಥರ ಕಾವೇರಿ ನದಿಗೆ ಹೋರಾಟ ಮಾಡಿದ್ರಿ ಜನ ಕಟ್ಟಿಕೊಂಡು, ಅಲ್ಲಿ ಲಾಠಿ ಚಾರ್ಜ್ ತಿನ್ಸಿದ್ರಿ ಜನರಿಗೆ. ಆದರೆ ಅದಕ್ಕೆ ಯುದ್ಧ ಅಂತಾರ. ಕಾನೂನು ಗೊತ್ತಿಲ್ಲದವ್ರನ್ನ ಕಾನೂನು ಇದ್ದಲ್ಲಿ ಕರ್ಕೊಂಡೋಗಿ ಬುದ್ಧಿ ಇಲ್ದವ್ರನ್ನ ಬುದ್ಧಿಗೇಡಿಯ ಮಾಡೋಕ್ಕೆ ಇವತ್ತೊಬ್ಬ ಕಾನೂನವನ್ನ ಅವ್ರನ್ನ ಪ್ರಚೋದನೆ ಕೊಟ್ಟು ಇವತ್ತು ಅಪರಾಧ ಮಾಡಾಕಿಸ್ತಾರೆ. ಯಾಕೆ? ರೈತನ ಮಕ್ಕಳು ಜಡ್ಜ್ಗಳಿಲ್ವಾ? IASಗಳಿಲ್ವಾ? MLಗಳಿಲ್ವಾ? ಅವರಪ್ಪರು ಸುಪ್ರೀಂ ಕೋರ್ಟ್ನಾಗ ಕಳಸಾ ಬಂಡೂರು ನೀರು ಕೇಸ್ ಐತಿ, ಆ ಕೇಸ್ ಮುಗಿಯೋ ಮಟ್ಟ ನೀವು ಹೋರಾಟ ಮಾಡೋದು ತಪ್ಪಾಗುತ್ತಂತಂದು ಅವ್ರ ಮಕ್ಕಳು ಬಂದು ಬುದ್ಧಿ ಹೇಳಿದ್ರೆ ಅವ್ರು ಯಾಕೆ ಕುತ್ಕೊಂತಿದ್ರು? ಅದಕ್ಕೋಸ್ಕರ ಇಲ್ಲಿ ಅವ್ರದ್ದೇ ಆದಂಥ ರಕ್ತ ಯಾವತ್ತೂ ಒಂದಾಗ್ತಾ ಇಲ್ಲ. ಏನೋ ಅಣ್ಣ ತಮ್ಮರು ಒಂದಾಗ್ತಾ ಇಲ್ಲ, ಊರು ಒಂದಾಗ್ತಾ ಇಲ್ಲ. ಯಾಕೆ ಹೇಳ? 190ರಷ್ಟು ಎಗ್ರೆಸ ತಿನ್ನೋರು ಹುಟ್ಕೊಂಡಾರ, 190ರಷ್ಟು ಹೆಂಡ ಕುಡಿಯೋರ ಹುಟ್ಕೊಂಡಾರ, 190ರಷ್ಟು ಹುಟ್ಟಿಸಿದ ಮಕ್ಕಳಿಗೂ ರೇಪ್ ಮಾಡೋಂಥ ಜನ ಹುಟ್ಕೊಳ್ತಾ ಇದಾರ. ಇದನ್ನು ಎಚ್ಚೆತ್ಕೊಳ್ರಿ, ನೋಡ್ಕೊಳ್ರಿ. ನನಗೂ ಮಕ್ಕಳದ 3 ಹೆಣ್ಣು 2 ಗಂಡು. ನಾನು ನನ್ನ ಮಕ್ಕಳಿಗೋಸ್ಕರ ಅಷ್ಟೇ ಅಲ್ಲ, ಇಡೀ ದೇಶದ ಮಕ್ಕಳಿಗೋಸ್ಕರ ನಾನು ಒಳ್ಳೇದು ಮಾಡ್ತೀನಿ. ರಾಷ್ಟ್ರಪತಿ ಆಯ್ಕೆ ಮಾಡಬೇಕಾದ್ರೆ ನಮ್ಮಂಥ ಹೋರಾಟಗಾರನ ಮಾಡು ಅಷ್ಟೇ. ಯಾಕೆ? ಅದಾರ ನೋಡಿ ಪಬ್ಲಿಕ್ ಟಿವಿಯಲ್ಲಿ ರಂಗನಾಥ್ ಅವ್ರಿಗೆ ರಾಷ್ಟ್ರಪತಿ ಮಾಡು. ದೇಶ ಆಳೋದು ಹೆಂಗೆ ಅನ್ನೋದವರು 5 ವರ್ಷ ತೋರಿಸ್ಕೊಡ್ತಾರೆ, ಆಮೇಲೆ ನೀವು ಆಳುವಂತ್ರಿ. ಜೈ ಹಿಂದ್ ಜೈ ಕರ್ನಾಟಕ. ಪೊಲೀಸರ ಬಗ್ಗೆ ಅಲ್ಲ, ಡಿಪಾರ್ಟ್ಮೆಂಟ್ಲಿ ಹರಾಸ್ಮೆಂಟ್ ಆಗಿತ್ತ ನಿಮಗೆ ಬಸಣ್ಣ? ನನಗೆ ಅಥವಾ ಸಹಕಾರ ಇತ್ತ, ಹರಾಸ್ಮೆಂಟ್ ಆಗಿತ್ತ? ನೋಡಿ, ನಾನು ಯಾರಿಗೆ ಮೊದಲು ಪೊಲೀಸರಿಗೆ ಕಳ್ಳ ಅಂತ ಗೊತ್ತಿದ್ದಿದ್ದಿಲ್ಲ. ಎಂದು 1988ರಾಗ ಹಾವೇರಿಯಲ್ಲಿ ಸೈಕಲ್ ಕಳುವು ಕೇಸ್ನಾಗ ನನ್ನ ಅರೆಸ್ಟ್ ಮಾಡಿದ್ರೆ ಅವಾಗ ನಾ ಕಳ್ಳ ಅಂತ ಆದೆ. ಬಟ್ ನನಗೆ ಕಳ್ತನದ ಮಾಹಿತಿ ಗೊತ್ತಿಲ್ಲದಾಗ ಕೆಲವೊಂದು ಸಲ ನಾನು ಹೊಡೆತ ತಿಂದು ಅಪರಾಧಗಳನ್ನು ಸುಳ್ಳನ್ನು ಹೇಳಿ ನಾನು ಕೊಡಿಸಿದ್ದು ಕರೆ. ಆದರೆ ನಾನು ಯಾವಾಗ ನನಗೆ ಕಾನೂನು ಕಲಿತೆ, ನನ್ನ ಕೇಸ್ಗೆ ನಾನು ವಾದ ಮಾಡೋಕ್ಕೆ ನಿಂತೆ, ಅವಾಗ ನಾನೇನು ಮಾಡ್ತಿದ್ದೆ? ಪೊಲೀಸ್ನವ್ರಿಗೆ ಕಳ್ತನ ಮಾಡ್ತಿದ್ದೆ, ಬಡವರಿಗೆಲ್ಲ ಹಂಚ್ತಿದ್ದೆ. ಮತ್ತು ನನ್ನ ಕಾನೂನು ಕಮ್ಮಿ ಆದಾಗ ತಿಳ್ಕೊಬೇಕಾದ್ರೆ ಮತ್ತೆ ಜೈಲಿಗೆ ಹೋಗ್ಬೇಕಾದ್ರೆ ಮತ್ತೆ ಕಳ್ತನ ಮಾಡ್ತಿದ್ದೆ. ಪೊಲೀಸರ ಕೈ ಸಿಕ್ತಿದ್ದೆ, ಹೋಗ್ತಿದ್ದೆ. ಪೊಲೀಸ್ನವ್ರೇನೋ ಕಳ್ತನ ಆದಂಥ ಜಾಗಕ್ಕೆ ನಾನು ಹಿಡಿತಿದ್ರು, ನಾನು ಕೊಡಿಸ್ತಿದ್ದೆ, ಕೇಸ್ ಹಾಕ್ತಿದ್ರು. ಯಾಕಂದ್ರೆ ನಾ ಕದ್ದಿದ್ದು ಇವನೇ ಕಳ್ಳ ಅಂತ ಕಂಡು ಹಿಡಿದಿದ್ದು ಪೊಲೀಸ್ ವ್ಯವಸ್ಥೆಗೆ ನಾನು ಸಲ್ಯೂಟ್ ಹೊಡಿತೀನಿ. ಆದರೆ ಕೋರ್ಟ್ ಇವನೇ ಕಳ್ಳ ಅಂತಂದು ನನಗೆ 1 ದಿನ ಶಿಕ್ಷೆ ಕೊಡಲಿಲ್ಲ ಅಂತಂದ್ರೆ ಆ ಕೋರ್ಟ್ಗೆ ನಾನು ಬೇಜಾರು ಮಾಡ್ಕೊತೀನಿ. ಕೋರ್ಟಲ್ಲಿ ಕೇಸ್ ನಡೆಯುವಾಗ ಏನು ಅಲ್ಲಿ ಯಾವ ಒಂದು ಸೋರಿಕೆಯಿಂದ ನೀನು ಹೊರಗೆ ಬರ್ತಿದ್ದೆ, ಅಪರಾಧಿ ಆಗದಂಗೆ ಹೊರಗೆ ಬರ್ತಿದ್ದೆ? ಯಾಕಂದ್ರೆ ಕುಷ್ಟಗಿ ಒಳಗಡೆ ಒಂದು ಮನೆ ಕಳ್ತನ ಮಾಡೋ ಮುಂದೆ ಮನೆ ಒಳಗಡೆನೇ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಅದು ರೋಡ್, ಅದು ಪಬ್ಲಿಕ್ ನಾನು ಹಿಡಿತು, ಹೊಡಿತು, ಪೊಲೀಸರಿಗೆ ಕೊಡ್ತು. ಆದರೆ ಪೊಲೀಸ್ನವ್ರು ಹಿಡ್ಕೊಂಡೋಗಿ ಕೇಸ್ ಹಾಕಿ ಜೈಲಿಗೆ ಹಾಕಿದ್ರು. ಆಗ ಸಾಕ್ಷಿಗಳನ್ನ ಸೃಷ್ಟಿ ಮಾಡಬೇಕಲ್ಲ, ಆ ಹಿಡ್ದಂಥ ಸಾಕ್ಷಿಗಳು ಯಾರೋ ಪೊಲೀಸರಿಗೆ ಸಿಗಲಿಲ್ಲ. ಅಲ್ಲಿ ನಡೆದಂಥ ಜಾಗದಲ್ಲಿ ಮನೆಗಳು ಏನಿದ್ವಲ್ಲ ಅವ್ರು ಸಾಕ್ಷಿ ತೊಗೊಂಡ್ರು. ಅವ್ರು ಕೋರ್ಟ್ನಾಗ ಬಂದ್ರು. ಅವತ್ತಿನ ದಿವಸ ಕಳ್ಳನ್ನ ಹಿಡ್ದಾಗ ನೀವು ಇದ್ದೀರನ ಅಂತ ಕೇಳಿದಾಗ ಇಲ್ರಿ ನಾ ಕೆಲಸಕ್ಕೆ ಹೋಗಿದ್ದೆ ಅಂದರು. ಹೀಗಾಗಿ ಕೇಸ್ಗಳು ಹೋಗ್ತವೆ. ಪೊಲೀಸ್ನವ್ರು ಸರಿಯಾಗಿ ಅದು ಹೊಟ್ಟೆ ತುಂಬ ಕರೆಕ್ಟಾಗಿ ಸಾಕ್ಷಿ ತುಂಬಿದ್ರೆ ಅಪರಾಧಿ ಬಚಾವಾಗಕ್ಕೆ ಚಾನ್ಸ್ ಇದ್ದಿದ್ದಿಲ್ಲ. ಪೊಲೀಸರು ತಪ್ಪು ಅಂದ್ರೆ ಏನಂತಂದ್ರೆ, ಪೊಲೀಸರು ತಪ್ಪು ಮಾಡ್ಯಾರಂದ್ರೆ ಕೋರ್ಟಿನ ದೊಡ್ಡ ತಪ್ಪಾಕತಿ. ಯಾಕಂದ್ರೆ ಒಂದು FIR ಸರಿಯಾಗಿಲ್ಲ ಅಂತಂದು ನ್ಯಾಯಾಧೀಶರಿಗೆ ಕನ್ಫರ್ಮ್ ಮಾಡೋಕ್ಕಾಗುತ್ತೆ. ಆಮೇಲೆ ಇದು ಸರಿ ಇಲ್ಲ, ಇದು ಸರಿ ಮಾಡ್ಕೊಂಬಂತ ಮತ್ತು ಪೊಲೀಸರಿಗೆ ವರದಿ ಕೊಡಬೇಕು. ಅದು ಸರಿಯಾಗಿದ್ದಾಗ ಆ ಕೇಸ್ ವಿಚಾರಣೆ ಮಾಡಬೇಕು. ಸರಿ ಇಲ್ಲದನ್ನು ಕೇಸ್ ನಡೆಸಿ ತೀರ್ಪು ಕೊಟ್ಟರೆ ಅವ್ನು ಬಿಡುಗಡೆ ಆಗ್ತಾನೆ, ಶಿಕ್ಷೆ ಆಗಕ್ಕೆ ಹೆಂಗೆ ಚಾನ್ಸ್ ಬರುತ್ತೆ? ಹಂಗೆ ನಾನು ಯಾಕಂದ್ರೆ ಸುಳ್ಳನ್ನು ಸತ್ಯ ಮಾಡ್ತಿದ್ದೆ, ಸತ್ಯನ ಸುಳ್ಳು ಮಾಡ್ತಿದ್ದೆ. ನಾನು 60 kg ಬಂಗಾರ ಕದ್ರನ್ನ ಯಾರ್ಯಾರಿಗೆ ಮದುವೆ ಮುಂಚೆ ಇಂಥ ಮನೆ ಕಟ್ಟಿಕೊಟ್ಟೇನಲ್ಲ ಅವ್ರನ್ನ ಒಳ್ಳೆ ಇವ್ರಿಗೆ ಕೊಟ್ಟೇನೆ ಅಂತ ತೋರಿಸಿಲ್ಲ. ನಾನು ಸಾಯಿಸಿದ್ದು ಬಂಗಾರದ ಅಂಗಡಿಯವ್ರನ್ನ. ಯಾಕಂದ್ರೆ ಬಂಗಾರದ ಅಂಗಡಿಯವ್ರಿಗೆ ಇನ್ಶೂರೆನ್ಸ್ ಇರ್ತೈತಿ, ಲೈಸೆನ್ಸ್ ಇರ್ತೈತಿ. ಒಬ್ಬರಿಂದ 10 ಮಂದಿ ಹೊಡ್ಕೊಂಡು ತಿಂತಾರೆ. ಹೌದಲ್ಲ? ನಾ ರೈತರನ್ನ ಸಾಯಿಸ್ಲಿಲ್ಲ, ನೌಕರಿದಾರನ್ನ ಸಾಯಿಸ್ಲಿಲ್ಲ, ಎಲ್ಲರನ್ನಗ ಅಭಿಮಾನಿ ಆದ್ಯಾ. ಬಂಗಾರದ ಅಂಗಡಿಯವರಿಗೆ ಮಾತ್ರ ನಾನು ಲಾಸ್ ಆದೆ. ಅದಕ್ಕೆ ಇವತ್ತಿಲ್ಲ ನಾಳೆ ನನ್ನ ದೇಶ ನನಗೆ ಕೊಟ್ಟಾಗ ಅವ್ರಿಗೂ ಒಂದು ಒಳ್ಳೇದು ಮಾಡ್ತೀನಿ. ಯಾಕಂದ್ರೆ ಅವರು ನನ್ನ ಹೋರಾಟಕ್ಕೆ ಈ ಸ್ಥಾನಕ್ಕೆ ಬರಬೇಕಾದ್ರೆ ಅವರೇ ಕಾರಣ. ಯಾಕಂದರೆ ಅವ್ರಿಗೆ ನಾನು ಸಲ್ಯೂಟ್ ಹೊಡಿತೀನಿ. ಪಾಪ ಕಳ್ಕೊಂಡಿದ್ದಾರೆ, ವಾಪಸ್ ಕೊಡೋದು ನನ್ನ ಧರ್ಮ ಐತಿ. ನಾನು ಕೊಟ್ಟಂದ್ರೆ ದೇಶ ಕೊಟ್ರೆ ನಾನು ಈಗ ಹೇಳ್ತೀನಿ ನರೇಂದ್ರ ಮೋದಿಗೆ 5 ವರ್ಷ ಆಳಿದ್ರೆ 50 ರೂಪಾಯಿ ಆಗಲಿಲ್ಲ. ಲೋಕಾಯುಕ್ತ ರೇಡ್ ಮಾಡಿ ಇಟ್ಟರು ಕೋಟಿ ಗಂಟ್ಲೆ ರೊಕ್ಕನ, ಅದನ್ನ ಕದ್ದು ತಿನ್ನಾಕತ್ತಿದ್ರು ಭಾಸ್ಕರ್ ಜಡ್ಜ್ಗಳು. ಆದರೂ ಅವ್ರನ್ನ ಜೈಲಿಗೆ ಹಾಕಿದ್ರು. ಆ ಟೈಮ್ನಾಗ ಪ್ರತಿಯೊಂದು ಸಂಸಾರಕ್ಕೆ 2 ಲಕ್ಷ ಹಂಚಿದ್ರೆ ಎಷ್ಟೋ ನೆಮ್ಮದಿ ಇರ್ತಿತ್ತು. ಆ ದುಡ್ಡನ್ನು ವೇಸ್ಟ್ ಮಾಡಿದ್ರು. ಒಂದು ಮಾತು ಹೇಳ್ತೀನಿ, ಗಾಂಧಿನ ಕಸದ ತೊಟ್ಟಾಗ ಎಂದು ಹಾಕಿದ ಮೋದಿ ಅಂದು ಸಣ್ಣ ಮಕ್ಕಳ ಕೈಯಾಗ ಕೋಟಾ ನೋಟ್ ಆದ ಈ ಮೋದಿ.
ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇವತ್ತು ನಡೀತಾ ಇರೋದು ದುಡ್ಡಿನ ಚಲಾವಣೆ ಹೆಂಗೆ 5 ರೂಪಾಯಿ ಗಟ್ಟಿನೂ ನಡೆಯಂಗಿಲ್ಲ ಅಂತಾರೆ, 10 ರೂಪಾಯಿ ಗಟ್ಟಿ ನಡೆಯಂಗಿಲ್ಲ ಅಂತಾರೆ, ನೋಟು ನಡೆಯಂಗಿಲ್ಲ ಅಂತಾರೆ. 50 ರೂಪಾಯಿ ನೋಟ್ 100ಕ್ಕೆ 50ರಷ್ಟು ಕೋಟಾ ನೋಟ ಆಗ್ಯಾವ. ಇವತ್ತು ನಮ್ಮ ದೇಶ ನಡೀತಾ ಇರೋದು ಕೋಟಾ ನೋಟ್ನಲ್ಲಿ. ಅದಕ್ಕೆ ನರೇಂದ್ರ ಮೋದಿಗೆ ಹೇಳ್ತೀನಿ, ಕೆಲವೊಂದು ಬುದ್ಧಿವಂತರು ಸಲಹೆ ಪಡ್ಕೊಂಡು ದೇಶ ಆಳು, ನಾನೇ ರಾಜ ಆಗಕ್ಕೆ ಹೋಗ್ಬೇಡ. ಆ ರಾಜ ಆದವರು ಏನು ಇತಿಹಾಸನ ಆ ರಾಜನ ಬಿಟ್ಟು ತೊರೆದು ಹೋಗಿದ್ದಾರೆ. ಯಾರೋ ಸಾಮ್ರಾಟ್ ಅಶೋಕ್ ಅನ್ನೋನು ಆ ಹಿಂಸೆ ನೋಡಿ ನನಗೆ ಈ ದೇಶನ ಬೇಡ, ಈ ರಾಜ್ಯನ ಬೇಡ ಅಂತ ಬಿಟ್ಟು ಹೋದಂಥ ಸಾಮ್ರಾಟ್ ಅಶೋಕನ ಕತೆ ತಿಳ್ಕೊಂಡಿನಿ, ವಿಕ್ರಮಾದಿತ್ಯನ ಕತೆ ತಿಳ್ಕೊಂಡಿನಿ, ಎಂಡುಮುರಿ ವೀರೇಂದ್ರನಾಥನ ಕತೆ ಒಂದು ನಮ್ಮ ಕರ್ನಾಟಕದಾಗ ಸಿದ್ದರಾಮಯ್ಯ ಕೆಲವೊಂದು ವಿಷಯ ಹೇಳ್ಬೋದು, ಬಟ್ ಅದನ್ನ ಬಿಟ್ಟು ನೀವು ಮೋದಿಗೆ ಯಾಕೆ ಹೇಳಕತ್ತೀರ? ಮೋದಿಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದಾಗ ಕಳಸಾ ಬಂಡೂರು ನೀರಿಗೆಗೋಸ್ಕರ ಎಷ್ಟೋ ಹೋರಾಟ ಮಾಡಿದ್ರು. ಆ ಟೈಮ್ನಾಗ ಕೇಂದ್ರ ಸರ್ಕಾರದರ ಲಾಠಿ ಚಾರ್ಜ್ ಮಾಡೋಕೆ ಅವಕಾಶ ಕೊಡ್ತು. ಯಾಕಂದರೆ ಹೆಣ್ಣುಮಕ್ಕಳಿಗೆಲ್ಲ ಲಾಠಿ ಚಾರ್ಜ್ ಮಾಡಿದರು. ಇವತ್ತು ಕರ್ನಾಟಕದಾಗ ನರೇಂದ್ರ ಮೋದಿ ಯಾವುದೇ ಒಂದು ಕೆಲಸ ಮಾಡಿಸಿಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ಹೈವೇ ರೋಡ್ನಲ್ಲಿ ನಾ ಪಾದಯಾತ್ರೆ ಮಾಡೀನಿ, ಲಾರಿ ಟ್ರ್ಯಾಕ್ನಲ್ಲಿ ನಾ ಪಾದಯಾತ್ರೆ ಮಾಡೀನಿ. ಲಾರಿ ಟ್ರ್ಯಾಕ್ನಾಗ ಪಾದಯಾತ್ರೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಅದು. ಅಂಥ ಸರ್ಕಾರದೊಳಗೆ ತಾಲಿಬಾನ್ಗಳು ಬಂದು ಬಾಂಬ್ ಇಟ್ರು ಅಲ್ಲಿ ಬಂದೋಬಸ್ತ್ ಇಲ್ಲ, ಅಲ್ಲಿ ಗ್ಯಾಂಗ್ಮ್ಯಾನ್ ಕೆಲಸ ಮಾಡೋರಿಗೆ ಯಾವುದೇ ವ್ಯವಸ್ಥೆ ಇಲ್ಲ, ಟಿಕೆಟ್ ತೊಗೊಂಡು ಪ್ರಯಾಣ ಮಾಡೋರಿಗೆ ಊಟದ ವ್ಯವಸ್ಥೆ ಇಲ್ಲ. ಅಂಥದ್ರಲ್ಲಿ ಮೊನ್ನೆ ನಾನು ರೈಲು ಹಳಿ ಮೇಲೆ ಹೋಗ್ಬೇಕಾದ್ರೆ ಒಂದಿಷ್ಟು ಅಗ್ಲ ಪೇಪರ್ ಬಿದ್ದಿತ್ತು, ಅದ್ರ ಮೇಲೆ ಗ್ಲಾಸ್ ಬಿದ್ದಿತ್ತು. ಸೂರ್ಯನ ಕಿರಣಕ್ಕೆ ಗ್ಲಾಸ್ ಟಚ್ ಆಗಿ ಪೇಪರಿಗೆ ಬೆಂಕಿ ಎತ್ತಿದ್ರೆ ಆಜು ಬಾಜು ಗಿಡಗಳಿಗೆ ಬೆಂಕಿ ಎತ್ತಿದ್ರೆ ರೈಲು ಬರೋ ಟೈಮ್ನಾಗ ಇಲ್ಲಿ ಒಳಗಿದ್ದವರೆಲ್ಲ ಭಸ್ಮಾಗಿ ಹೋಗ್ತಾರ. ಆದ್ರೂ ಉಳಿದವ್ರ ಜೀವ ಉಳಿಸ್ಬೇಕಂದ್ರೆ ಅವ್ರನ್ನ ಕಾಪಾಡಬೇಕಂದ್ರೆ ಒಂದು ಆಂಬುಲೆನ್ಸಿಗೆ ಆಜು ಬಾಜು ರೋಡ್ ಇಲ್ಲ. ಇದು ಒಂದು ಕೇಂದ್ರ ಸರ್ಕಾರ ದುರಸ್ತಿ ಅಂತೀನಿ, ವ್ಯವಸ್ಥೆ ಅಲ್ಲ ಇದು. ಅದಕ್ಕೋಸ್ಕರ ನಾ ಕೇಂದ್ರ ಸರ್ಕಾರಕ್ಕೆ ಬೈತೀನಿ. ಯಾಕಂದ್ರೆ ನನಗೂ ಬೇಜಾರಾಗ್ತತಿ, ಒಂದು ದೇಶ ಮಾಡ್ಕೊಂಡ್ಬಿಟ್ರೆ ಹೆಂಗಾಕತಿ ಅಂತ ನನ್ನ ಪ್ರಶ್ನೆ. ಈಗ ಇದು ಓಕೆ, ನೀವು ಅಷ್ಟು ಕೇಸ್ ಒಳಗೆ ಯಾವರ ಒಂದರ ನಿಮಗೆ ಶಿಕ್ಷೆ ಆಗಿದವ? ನಾನು ಶಿಕ್ಷೆ ಅದನ್ನ ಅಪೀಲ್ನಾಗ ಕೇಸ್ ಗೆದ್ದಿದ್ದೀನಿ, ಪ್ರೂಫ್ ಮಾಡ್ತೀನಿ ನೀನು ಶಿಕ್ಷೆ ಆಗಿದ್ದಂತಂದು. ಯಾರಾದ್ರೂ ಬುದ್ಧಿವಂತರು, ಲಾಯರ್ಗಳು, ಜಡ್ಜ್ಗಳು ಸಾಬೀತುಪಡಿಸಕ್ಕೆ ನನ್ನ ಮುಂದ್ಗಡೆ ಬಂದ್ರೆ ಆರ್ಗ್ಯುಮೆಂಟ್ ಮಾಡಿ ಆ ಕೇಸ್ನಲ್ಲಿ ನಾನು ನಿರಪರಾಧಿ ಅಂತ ಸಾಬೀತುಪಡಿಸ್ತೀನಿ ಅಂತ ಕಾನೂನು ನನ್ನಂತಲ್ಲಿ ಐತಿ. ಲಾಯರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲಾಯರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ಅಪರಾಧಿಗಳನ್ನ ಬಚಾವ್ ಮಾಡೋದು ಬಿಡ್ರಿ, ನಿರಪರಾಧಿಗಳಿಗೆ ಬಿಡುಗಡೆ ಮಾಡಿಸೋದು ಕಲೀರಿ. ಸರ್ಕಾರ ಕೊಡೋ ದೇವ್ರು ಕೊಡೋ ಶಿಕ್ಷಣ ದೇವ್ರ ಅನ್ನ ಅಂತ ತಿಳ್ಕೊಂಡು ಜೀವನ ಮಾಡಿರಿ. ಯಾಕಂದರೆ ಒಬ್ಬ ವಕೀಲಿಗೆ ನಾವು ದೇವ್ರಂತ ಕರಿತೀವಿ. ಯಾಕಂದ್ರೆ ಇವತ್ತು ನಾನು 33 ತಾಸು. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ನಿಂಗಪ್ಪ ಬೆಳಗಜ್ಜರಿ. ಓದಿದ್ದು ಸಿಗ್ಲಿ ಗ್ರಾಮದಲ್ಲಿ. ಸಿಗ್ಲಿ ಗ್ರಾಮ ಅಂತಂದ್ಗಡ್ಲೆ ನಿಮಗೊಂದು ಆಶ್ಚರ್ಯ ಆಗ್ಬೋದು. ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲಾ 17 ತಾಲೂಕಿಗೆ ಒಳಗೊಂಡಂಥ ಸಿರಹಟ್ಟಿ ತಾಲೂಕು, ಅಂದರೆ ಗದಗ ಜಿಲ್ಲಾದೊಳಗೆ ಸಿರಹಟ್ಟಿ ತಾಲೂಕು ಸಂತೆ ಸಿಗ್ಲಿ ಅಂತ ನಾವು ಹುಟ್ಟಿದ ಊರು. ಆ ಊರಲ್ಲಿ ಸಿರ್ಸಂಗಿ ಲಿಂಗರಾಜರು ಅಂತಂದು ಅವರಲ್ಲಿ ಹುಟ್ಟಿದ್ದು, ಇತಿಹಾಸ ಬರೆದಿದ್ದು ಸಿರ್ಸಂಗಿಯಲ್ಲಿ. ಆದರೂ ನಾವು ನಮ್ಮ ಊರಲ್ಲಿ ಏನು ಮಾಡದೇ ಇದ್ರೂ ಅವ್ರ ಇತಿಹಾಸ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅವರೇ ಒಂದು ಮುನ್ನಡೆನ ನಾನು ಒಂದು ದಾರಿ ಮಾಡಿಕೊಂಡು ಇವತ್ತು ನಾನು ಧಾರವಾಡ ಜೈಲಿಂದ ಬಿಡುಗಡೆ ಆಗಬೇಕಾದ್ರೆ ಆ ಸಿರ್ಸಂಗಿ ಲಿಂಗರಾಜರ ಮುನ್ನುಡಿಯನ್ನು ಬರೆಯುತ್ತಾ ಈ ದೇಶ ಸುತ್ತಿ, ನಮ್ಮ ರಾಜ್ಯ ಸುತ್ತಿ, ಇಡೀ ಕನ್ನಡಿಗರಿಗೂ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಜೈಲಿಂದ ಹೊರಗಡೆ ಕಾಲಿಟ್ಟಾಗ ಪ್ರಪಂಚನ ನಾನು ನೋಡಿದಾಗ ನನ್ನ ಕಣ್ಣಿಗೆ 5 ಮಕ್ಕಳು ಕಂಡು, ಎಲ್ಲ ಪ್ರೀತಿಯ ಜನ ಕಂಡು. ಯಾಕಂದರೆ ನನಗೆ ಕಾನೂನು ಶಿಕ್ಷೆ ಕೊಡಲಿಲ್ಲಲ್ಲ ಅಂತ ಸಂತೋಷದಿಂದ ಗರ್ವದಿಂದ ನಾನು ಕಾಲು ಹೊರಗಿಟ್ಟೆ. ಇನ್ನು ಬಳಕ ನಾನು ಯಾರ್ಯಾರನ್ನ ಹಾಳು ಮಾಡ್ಬೇಕನ್ನೋ ವಿಚಾರ ಮಾಡಿಕೊಂಡು ಹೊರಗಿಟ್ಟೆ. ಆ ಟೈಮ್ನಲ್ಲೇ ನನ್ನ ಕಣ್ಣಿಗೆ ಕಂಡಿದ್ದು ನನ್ನ ಮಕ್ಕಳು. ಅದಕ್ಕೆ ನಾನು ಹೇಳಿದೆ, ವಯಸ್ಸಿದ್ದಾಗ ಏನೋ ಒಂದು ಕಳ್ಳಾಗಿಬಿಟ್ಟೆ, ವಯಸ್ಸು ಮೀರಿದಾಗ ಏನು ಬಸವಣ್ಣಾಗನ್ನು, ಆಮೇಲೆ ಎತ್ತಾಗಿ ಬಿದ್ದವ್ರನ್ನ ಎತ್ತು ಹಿಡಿಬೇಕಂತಂದು ಎತ್ತಾಗ್ತಾಯಿದ್ದೀನಿ. ನನ್ನ ಹಿಂದೆ ಬಂದರೆ ಸಂಗೊಳ್ಳಿ ರಾಯಣ್ಣ ಆಗ್ಬೋದು, ಬೆಳವಡಿ ಮಲ್ಲಮ್ಮ ಆಗ್ಬೋದು, ಕಿತ್ತರಾಣಿ ಚೆನ್ನಮ್ಮ ಆಗ್ಬೋದು, ಅಷ್ಟೇ ಯಾಕೆ ಟಿಪ್ಪು ಸುಲ್ತಾನ್ ಆಗ್ಬೋದು, ಮಧುಕರಿ ನಾಯಕ್ ಆಗ್ಬೋದು, ಛತ್ರಪತಿ ಶಿವಾಜಿ ಆಗ್ಬೋದು, ಇನ್ನೂ ಏನೇನೋ ಆಗ್ಬೋದು. ಆದರೆ ಧಾರವಾಡನ ಆ ದಿನ ನಾನು ಬಿಡುಗಡೆ ಆದಾಗ ಒಂದು ನಿರ್ಧಾರ ಮಾಡಿಕೊಂಡು ಸಿದ್ಧಾರೂಢ ಗುರುಗಳನ್ನ ನೆನೆಸ್ಕೊಂಡು ಧಾರವಾಡನ ಒಂದು ದಾರಿ ಮಾಡಿಕೊಂಡು ಹುಬ್ಬಳ್ಳಿನ ಒಂದು ಧೂಳು ಎಬ್ಬಿಸಿ ಹಣ್ಣಿಗೆರೆಯಾಗ ಬಂದು ಎಣ್ಣೆ ಸ್ನಾನ ಮಾಡಿ ಗದಿಗೆ ಬಂದು ಗದ್ಗೆ ಕಟ್ಟಿ ಲತ್ಕುಂಡ್ಯಾಗ ಬಂದು ಲೆಕ್ಕ ಬರೆದು ಇಟಿಗೆ ಅನ್ನೋ ಬಂಗಾರ ಪೆಟ್ಟಿಗೆ ಮಾಡಿ ಪುಲಿ ಅನ್ನೋ ಲಕ್ಷ್ಮೇಶ್ವರ ಮತ್ತು ಹುಲಿಯಾಗಿ ಸಿಗ್ಲಿ ಅನ್ನೋ ಸಿರ್ಸಂಗಿ ಲಿಂಗರಾಜ ಮತ್ತು ಸಿಗ್ಲಿ ಗ್ರಾಮದಿಂದ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಬಂದು ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದ ನೆಲದಲ್ಲಿ ಇವತ್ತು ನಾನು ಬೆಳಿಬೇಕಂತ ಇದ್ದೀನಿ. ಈ
ಈ ಗ್ರಾಮದಿಂದನೇ ಇತಿಹಾಸ ಬರಿಬೇಕಂತ ಇದ್ದೀನಿ. ಈ ಗ್ರಾಮಸ್ಥರು ಎಲ್ಲರೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಗ್ರಾಮದ ಋಣದಿಂದನೇ ಈ ಮುಕ್ತಿ ಹೊಂದುತ್ತೀನಿ. ಈ ನೆಲದಿಂದನೇ ಇತಿಹಾಸ ಬರಿತೀನಿ. ಯಾಕಂದ್ರೆ ಈ ಈಶ್ವರಲ್ಲಿ ಗುಡುಗು ಹಾಕಿದ್ರೆ ಕರ್ನಾಟಕದ ಜನನ ಎಚ್ಚೆತ್ಕೋಬೇಕು. ಅಂದು ಬಳಕ ಈಶ್ವರಿನ ಯಾವತ್ತಿದ್ರೂ ಗುಡಿಗೆ ಗುಡುಗ್ತೈತಿ. ಆದರೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾದ್ರಗಿತ್ತಿ, ಹಾವೇರಿ, ರಂಡಿಮುಂಡಿ, ರಾಣೆಬೆನ್ನೂರು, ಬೆಂಡ್, ಹಟ್, ಬ್ಯಾಡ್, ಹಿರೇತನ, ಹಿರೇಕೆರು, ಹಾನಗಲ್ಲ, ಗಾಯಬಾರ್ದು, ಸಿಕ್ಕಾಗಬಾರ್ದು, ಸವನೂರಿಗೆ ಎಂದಿಗೂ ಸಾಯಬಾರ್ದು. ಶಿಸ್ನಾಳ್, ಸರಿಪುರಿಟ್ಟ ಹೆಸರಿನಲ್ಲಿ ಬೇಕಾದಷ್ಟು ಇತಿಹಾಸ ಪುರಾವೆಗಳಿದೆ. ಪವಾಡ ಪುರುಷರ ನಾಡಾಗಿದೆ. ಅಂಥ ನಾಡಿನಲ್ಲಿ ಒಬ್ಬ ರಾಜ್ಯ ಕೆಳದಿ ರಾಜ್ಯ ಕಟ್ಟಿದ ಈ ಮದಗಾಕೆರೆಯನ್ನು ಇವತ್ತು ನಾವು ಅಭಿವೃದ್ಧಿ ಮಾಡೋ ಅವಶ್ಯಕತೆ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಮಾಸೂರು ಸುತ್ತಮುತ್ತ ಇರ್ತಕ್ಕಂಥ ಸಾವಿರಾರು ಹಳ್ಳಿಗಳು ಈ ಕೆರೆಯ ನೀರನ್ನೇ ಒಂದು ಆಹಾರ ಅಂತ ತಿಳ್ಕೊಂಡು ಇದ್ದಂಥ ವ್ಯಕ್ತಿಗಳಿಗೆ ಇವತ್ತು ಅನ್ಯಾಯ ಆಗ್ತೈತಿ. ದಕ್ಷಿಣ ಕರ್ನಾಟಕದಲ್ಲಿ ಹರಿದು ಬಂದಂಥ ಈ ಕುಮದ್ವತಿ ನದಿಯ ನೀರನ್ನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಕುಡಿಲಿಕ್ಕೆ ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟಂಥ ಕೆರೆಗೆ ಅಭಿವೃದ್ಧಿ ಮಾಡಿದ್ದೀರಿ. ಇವತ್ತು ಆ ಕೆರೆ ಕೆರೆ ಹಿಡಿದೈತಿ. ಎಷ್ಟೋ ತೋಟಗಳಾಗಿದ್ದವು, ಎಷ್ಟೋ ಗದ್ದೆಗಳಾಗಿದ್ದವು. ಕೆರೆ ಒಳಗಡೆ ಮರಳು ತುಂಬ್ತಾ ಇದ್ದಾರೆ. ಇಂಥ ವ್ಯವಸ್ಥೆಯಲ್ಲಿ ಆ ಕೆರೆ ಒಳಗಡೆ ಯಾರಾದರೂ ಹೋರಾಟ ಮಾಡಿದ್ರೆ, ಯಾರಾದ್ರೂ ಸತ್ಯಾಗ್ರಹ ಮಾಡಿದ್ರೆ ಆ ಕೆರೆ ಒಳಗಡೆ ಮಣ್ಣು ಹಾಕ್ತಾರಂಥ ಭಯದ ವಾತಾವರಣ ತುಂಬಿದ್ದಾರೆ. ಆದರೆ ಸಿಗ್ಲಿ ಬಸ್ಯ ಕಳ್ತನ ಮಾಡಿದಾಗ ಹಂದಿ ನಡೆಯೋ ಜಾಗದಲ್ಲಿ ನಡೆದು NCC ಕಲ್ತಿದ್ದಾನೆ. ಕಾನೂನೊಳಗಡೆ ಕೂತ್ಕೊಂಡು 511 ಅಪರಾಧಗಳನ್ನು ಕಲ್ತಿದ್ದಾನೆ. ಕಳ್ತನ ಮಾಡಿ ರಾತ್ರಿ ಅಲ್ಲ ಕೂಗೋದ್ರೊಳಗನೆ ಎಲ್ಲ ತಗೊಂಡು ನಾನು ಇವತ್ತು ಇತಿಹಾಸ ಬರೆದಿದ್ದಾನೆ. ಭಯದ ವಾತಾವರಣ ನಾನು ಯಾವತ್ತೂ ಭಯ ಪಡೋದಿಲ್ಲ. ಯಾಕಂದ್ರೆ ಇತಿಹಾಸ ಬರೆಯೋದೇ ನನ್ನ ಗುರಿ. ಅಂದ ಬಳಿಕ ಇವತ್ತು ನಾನು ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದೆ ಮೇಲಕ್ಕೆ ಅಂತ ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳಿಗೂ ಕೇಳಾಗಿಲ್ಲ. ನಾನು ಲೈಸೆನ್ಸ್ ಇಲ್ಲದೆ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರುವ ಈ ಸಿಗ್ಲಿ ಬಸ್ಯ 30 ವರ್ಷ ಜೈಲು ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರ್ದಂಥ ಪ್ರೀತಿಯನ್ನು ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸದಲ್ಲಿ ಗೆದ್ದು, ಕೋರ್ಟ್ ಶಿಕ್ಷೆದಲ್ಲಿ ಗೆದ್ದು, ಕನ್ನಡದ ಕಾನೂನು ಪಂಡಿತ ಸಿಗ್ಲಿ ಬಸ್ಯ ಅಂತ ಕರೆಸಿಕೊಂಡಿದ್ದೀನಿ. ಟವರ್ ಹತ್ತಿ ಪವರ್ ಪಡ್ಕೊಂಡು ಮರ ಹತ್ತಿ ಅಮರಾಗಿ 33 ತಾಸು ಗಿಡದಲ್ಲೇ ಕುಂತು ನಾಯಿ ಜಾಗಕ್ಕೆ ಜಡ್ಜನ್ ಕರೆಸಿದ್ದೀನಿ. ಮಗುವಿದ್ದಾಗ ಕರು ಆದೆ, ವಯಸ್ಸಿಗೆ ಬಂದಾಗ ಕಳ್ಳಾದೆ, ವಯಸ್ಸು ಮೀರಿದಾಗ ಬಸವಣ್ಣಾದೆ, ಎತ್ತಾಗಿದ್ದೀನಿ ಬಿದ್ದವ್ರು ನೆತ್ತಿಡ್ಯಾಕು. AK-47 ಹಿಡಿದ್ರೆ ನಾನು ಅಪರಾಧಿ ಆಗ್ತೀನಿ. ಅದು ಹಾಳಿ ಪೆನ್ ಹಿಡಿದ್ರೆ ಇತಿಹಾಸ ಆಗ್ತೀನಿ. ನಾನು ಜನರ ಪ್ರೀತಿ ಆಗಿದ್ದೀನಿ. ಕಾನೂನು ನನಗೆ ಶಿಕ್ಷೆ ಕೊಡದೇ ಇದ್ದರೂ ಚಿಂತಿಲ್ಲ. ಜನರು ನನಗೆ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ. ಆ ಶಿಕ್ಷೆಯಿಂದನೇ ಇವತ್ತು ನಾನು ಶಿಕ್ಷಣ ಕಲಿತು ನಿಮ್ಮೆಲ್ಲರಿಗೂ ಕಾನೂನು ಅರಿವು ಕೊಡಲಿಕ್ಕೆ ಇವತ್ತು 21 ದಿವಸ ಆ ಮದಗಾಕೆರೆ ಒಳಗಡೆ ಕೂತ್ಕೊಂಡು ನಾನು ಇತಿಹಾಸದ ಕಾನೂನನ್ನು ನಿಮಗೆ ತಿಳಿಸ್ತೇನೆ. 5 ವರ್ಷ 10 ತಿಂಗಳು ಕೊಟ್ಟ ತಾಯಿಯ ಋಣನ ನಿಮಗೆ ತೀರ್ಸೋಕ್ಕಾಗಲ್ಲ ಅನ್ನೋಂಥದ್ದು ನಾನು ತೋರಿಸಿಕೊಡ್ತೀನಿ. 21 ವರ್ಷ ವಯಸ್ಸು 5 ವರ್ಷ 10 ತಿಂಗಳಿಂದ 21ನೇ ವರ್ಷದವರೆಗೂ ಶಿಕ್ಷಕರು ಕೊಟ್ಟಂಥ ಕಾನೂನನ್ನು ತಿಳಿಸ್ತೇನೆ. ಅಷ್ಟೇ ಯಾಕೆ 21 ವರ್ಷದಿಂದ ಸಾಯೋವರೆಗೂ 100 ವರ್ಷದವರೆಗೂ ನಿಮಗೆ ಕಾನೂನು ಅರಿವು ಅವಶ್ಯಕತೆ ಇದೆ. ಆ ಕಾನೂನು ಅರಿವು ನಿಮಗೆ ಗೊತ್ತಿಲ್ಲ. 5 ನಿಮಿಷದ ಚಟ, 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟಿಗೋಸ್ಕರ ಇವತ್ತು ನೀವು ಅಪರಾಧಗಳನ್ನು ಮಾಡಿ, ಕೊಲೆಗಳನ್ನು ಮಾಡಿ, ರೇಪ್ಗಳನ್ನು ಮಾಡಿ, ಇವತ್ತು ಡಕಾಯಿತಿ ಮಾಡಿ ನಮ್ಮ ದೇಶವನ್ನು ಕುಲುಗಡಿಸಿದ್ದೀರ. ಬೇಡ. ಸಾಲ ಕೊಟ್ಟು ಸಾಯಿಸೋಂಥ ವ್ಯವಸ್ಥೆ ಮಾಡಬೇಡಿ. ಸಹಾಯ ಮಾಡಿ ಬೆಳೆಸೋಂಥ ವ್ಯವಸ್ಥೆ ಆಗಲಿ. ನಮ್ಮ ದೇಶದಲ್ಲಿ 127 ಕೋಟಿ ನಮ್ಮ ಪ್ರಜೆಗಳಿಗೆ ಕೈ ಮುಗಿದು ಹೇಳ್ತೀನಿ, ಹ್ಯಾಡ್ ದಿ ಕ್ರೈಮ್ ಆಗೇ ಇರಲಿ, ಬಟ್ ನಾಟ್ ದಿ ಕ್ರಿಮಿನಲ್ ಅದು ಬೆಳೀಲಿ.